ಫಂಡಮೆಂಟಲ್ಸ್ ಅಂದರೆ ಬೇಸಿಕ್ಸು ಭಾಳ ಇಂಪಾರ್ಟೆಂಟ್. ಪಿರಮಿಡ್ ಸೊಸೈಟೀಸಲ್ಲಿ ಪತ್ರಿಜಿಯವರು ನಮಗೊಂದು ಕೊಟ್ಟಿದ್ರು ಅಂದರೆ 18 ಸೂತ್ರಗಳು. ಆ 18 ಸೂತ್ರಗಳನ್ನು ವಾರಕ್ಕೆ ಅಟ್ಲೀಸ್ಟ್ ಒಂದು ಸತಿ, ಇಲ್ಲಾಂದರೆ ದಿನ ಒಂದು ಸತಿ ನಿಮ್ಮ ಚೆಕ್ ಲಿಸ್ಟ್ ಥರ, ತರಕಾರಿ ಹೆಂಗೆ ನೀವು ಚೆಕ್ ಲಿಸ್ಟ್ ಮಾಡ್ಕೊಳ್ತಿರೋ ಆ ಥರ ನೋಡಿದರೆ ನಿಮ್ಮ ಸ್ಪಿರಿಚುವಲ್ ಪ್ರೋಗ್ರೆಸ್ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಕೊಟ್ಟಿರೋ ಒಂದು ಅಮೃತ ಅಂತ ಹೇಳ್ಬೋದು. ಅದು ಯಾರು ಮಿಸ್ ಮಾಡಬೇಡಿ. 18 ಸೂತ್ರಗಳು ಒಂದು. ಧ್ಯಾನ ಅನ್ನೋ ಪದ +ಯಾನ. ಓಕೆ, ಮನಸ್ಸು ಶೂನ್ಯ ಆಗೋದು ಧ್ಯಾನ ಅಲ್ಲ. ಸೂಕ್ಷ್ಮ ಶರೀರ ನಿಮ್ಮ ಶರೀರದಿಂದ ಯಾವಾಗ ಬಿಡುಗಡೆ ಆಗುತ್ತದೋ ಆವಾಗದು ಧ್ಯಾನ. ಕೆಲವೊಬ್ಬರಿಗೆ ತಡೆ ಇರಲ್ಲ, ಆಸ್ಟ್ರಲ್ ಟ್ರಾವೆಲ್ಸ್ ಇರಲ್ಲ. ಆ ಮಾಸ್ಟರ್ಸ್ ಏನು ಹೇಳ್ತಾರೆ ಅಂದರೆ ಧ್ಯಾನ ಅಂದರೆ ಬರೀ ಶೂನ್ಯ, ಬ್ಲ್ಯಾಂಕು, ಎಂಟಿನೆಸ್ಸು. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅನುಭವ ಇಲ್ಲ ಅಂದರೆ ಅವರು ಅದು ಕನ್ಕ್ಲೂಡ್ ಮಾಡಿಬಿಡ್ತಾರೆ. ಬಟ್ ಫ್ಯಾಕ್ಟ್ಸೇ. ಈ ಆಸ್ಟ್ರಲ್ ಬಾಡಿ ದಿನ ನೀವು ಮಲಗಿರೋ ಸಮಯದಲ್ಲಿ ಹೋಗುತ್ತೆ ಬರುತ್ತೆ. ಅದು ಅನ್ಕಾನ್ಷಿಯಸ್ ಟ್ರಾವೆಲ್. ನೀವು ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ಆವಾಗ ಆಸ್ಟ್ರಲ್ ಬಾಡಿ ಹೊರಗೆ ಹೋಗಿ ಬರಬೇಕು. ಆವಾಗ ನಿಮ್ಮ ಧ್ಯಾನ ಶುರುವಾಗಿದೆ ಅಂತ. ಅದು ಮುಂಚೆ ಪ್ರಿಪರೇಷನ್ ಆಗುತ್ತದೆ ಶರೀರ. ಎಷ್ಟೋ ವಿಷ ಇರಿದೆ ಒಳಗೆ, ಎಷ್ಟೋ ಕರ್ಮಗಳಿದೆ, ಮೈಂಡ್ ಸೆಟ್ಸು, ಇದೆಲ್ಲ ಹೋಗ್ಬೇಕು. ಬಾಡಿ ಪ್ರಿಪೇರ್ ಆಗಿದ್ದರೆ ಆವಾಗ ಕಾನ್ಷಿಯಸ್ ಆಗಿ ಬರ್ಬೋದು. 40-50 ವರ್ಷ ಮಲಗಿ ನಮಗೆ ಅಭ್ಯಾಸ ಇದೆ. ಸೊ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ನಡೀತಾ ಇದೆ. ಬಟ್ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅಲ್ಲಿ ಧ್ಯಾನದಲ್ಲಿ ಅದು ಕಾನ್ಷಿಯಸ್ ಆಗಿ ಹೊರಗೆ ಬರಬೇಕು. ಪ್ರತಿಯೊಬ್ಬರಿಗಾಗುತ್ತೆ ಅನುಭವ. ನಿಮಗೆ ಗೊತ್ತಿರ್ಬೋದು, ಇಲ್ಲಾಂದರೆ ಒಬ್ಬೊಬ್ಬರಿಗೆ ಅನುಭವ ಆಗುತ್ತೆ. ನೋಡೋಕ್ಕೆ ಅವ್ರಿಗೆ ಶಕ್ತಿ ಇರಲ್ಲ ಅಷ್ಟೇ. ಸೊ ಫಂಡಮೆಂಟಲ್ಸ್ ಏನು ಅಂದರೆ, ಬೇಸಿಕ್ಸ್ ಮೂಲ ಏನು ಅಂದರೆ, ಧ್ಯಾನ ಅಂದರೆ +ಯಾನ, ಸೂಕ್ಷ್ಮ ಶರೀರ ಪ್ರಯಾಣ, ಅದೇ ಧ್ಯಾನ. ಓಕೆ. ಎರಡನೇದು, ಇಲ್ಲಿ ಇಂತಲ್ಲ, ಯಾರ್ಯಾರು ಶ್ವಾಸದ ಮೇಲೆ ಗಮನ ಇಡ್ತಾರೋ ಅವರೆಲ್ಲರೂ ತರ್ಡ್ ಐ ಮಾಸ್ಟರ್ಸ್. ತರ್ಡ್ ಐ ಅಂದರೆ ಬರೀ ವಿಷನ್ಸ್ ಮಾತ್ರ ಅಲ್ಲ. ಈಗ ಫ್ರಾಗ್ರೆನ್ಸಸ್ ಬಂದಿದೆ ಅಲ್ವಾ, ದಟ್ ಈಸ್ ಥ್ರೂ ತರ್ಡ್ ಐ. ಒಂಥರ ಚಲ್ಲ ಗಾಳಿ ಬರುತ್ತೆ, ಅದು ತರ್ಡ್ ಐ ಎಕ್ಸ್ಪೀರಿಯನ್ಸ್. ಧ್ಯಾನದಲ್ಲಿ ಯಾವುದೇ ಒಂದು ಅನುಭವ ಬಂದಿದ್ರೂ ತರ್ಡ್ ಐ ಇಲ್ಲ ಅಂದರೆ ಅದು ನಮಗೆ ಗೊತ್ತಾಗಲ್ಲ. ವಿಷನ್ಸ್ ಅನ್ನೋದು ಒಂದು ಸೆಕ್ಷನ್ ಅಷ್ಟೇ. ಬಟ್ ನಾವೇನು ಅಂದ್ಕೊಳ್ತೀವಿ ಅಂದರೆ, ಏನು ಕಾಣಿಸಿಲ್ಲ ಅಂದರೆ ತರ್ಡ್ ಐ ಇಲ್ಲ ಅಂತೀವಿ. ರಾಂಗ್ ಅದು. ಶ್ವಾಸದ ಮೇಲೆ ಗಮನ ಇಟ್ಟಿದ್ರೆ ಫಸ್ಟು ಎನರ್ಜಿ ಹೋಗೋದೇ ತರ್ಡ್ ಐಗೆ. ಒಂದು 400 ಜನ್ಮಗಳು ಬೇಕು, 400 ಲೈಫ್ ಟೈಮ್ಸ್ ಬೇಕು ಒಂದು ಆತ್ಮಗೆ ಆ ಒಂದು ಎನ್ಲೈಟನ್ ಸ್ಟೇಜ್ಗೆ ಬರೋಕ್ಕೆ. ಅದು ಸ್ಪ್ಲಿಟ್ ಮಾಡ್ಕೊಳ್ಳುತ್ತದೆ. ಮೇಲ್ ಒಂದು 200, ಫಿಮೇಲ್ 200. ಯಾರು ಗ್ರೇಟು, ಮೇಲಾ ಫಿಮೇಲಾ? ಮಹಿಳಾ ಅಂತಾರೋ, ಪುರುಷ ಅಂತಾರೆ. ಆತ್ಮ ಅಂದ ಎರಡು ಬ್ಯಾಲೆನ್ಸೇ. ನನ್ನ ಹಿಂದಿನ ಜನ್ಮದಲ್ಲಿ ನಾನು ಎಷ್ಟೋ ಜನ್ಮಗಳು ಲೇಡಿ ಆಗಿದ್ದೀನಿ. ಆತ್ಮಗೆ ಅನುಭವಗಳು ಈ ಮೇಲ್ ಬಾಡಿಯಲ್ಲಿ ಕೆಲವೊಂದು ಅನುಭವಗಳು ಬರುತ್ತೆ, ಫಿಮೇಲ್ ಬಾಡಿಯಲ್ಲಿ ಕೆಲವೊಂದು ಅನುಭವಗಳು ಬರುತ್ತೆ. ಎರಡೂ ಇಂಪಾರ್ಟೆಂಟೇ ಆತ್ಮಕ್ಕೆ. ಈ 400 ಲೈಫ್ ಟೈಮ್ಸಲ್ಲಿ ನಮಗೆ ಧ್ಯಾನ ಸಿಕ್ಕಿಲ್ಲ ಅಂದರೆ ಅದು 4000 ಆಗ್ಬೋದು. ಸರಿಯಾದ ಒಂದು ಪಾತ್ ಸಿಕ್ಕಿಲ್ಲ ಅಂದರೆ, ಸಿಕ್ಕಿದ್ರೂ ಫಾಲೋ ಮಾಡಿಲ್ಲ ಅಂದರೆ ಮತ್ತೆ ಬರೋಕ್ಕೆ ನಾವು ರೆಡಿ ಆಗ್ತಾಯಿದ್ದೀವಿ ಅಂತ ಅರ್ಥ. ಈಗ ನೋಡಿ, ಪ್ರತಿಯೊಂದು ಎನರ್ಜಿ ಸೆಂಟರ್ಸೇ ನಮ್ಮ ಒಳಗೆ.
ಈ ಶರೀರ ಒಂದು ನಿರ್ಮಾಣ. ಈಗ ಒಂದು ಲ್ಯಾಪ್ಟಾಪು, ಕಂಪ್ಯೂಟರ್, ಫೋನು ಮ್ಯಾನುಫ್ಯಾಕ್ಚರಿಂಗ್ ನೋಡಿ, ಏನಿದೆ ಟೆಕ್ನಾಲಜಿ, ಹೆಂಗೆ ಮಾಡಿದ್ರು ಅಡ್ವಾನ್ಸ್ ಆಗ್ತಾ ಹೋಗ್ತಾ ಇದೆ. ಬರೀ 1 MB ಸ್ಟೋರ್ ಮಾಡಬೇಕಂದ್ರೆ ರೂಮ್ ಸೈಜ್ ಇತ್ತು, ಇವಾಗ ಒಂದು ಚಿಪ್ಪಲ್ಲಿ 1-2 ಟೆರಾಬೈಟೂ ಹಾಕ್ಬೋದು. ಈ ಟೆಕ್ನಾಲಜಿ ನೋಡಿ ನಾವು ವಾವ್ ಅಂತೀವಿ. ಈ ಶರೀರ ಟೆಕ್ನಾಲಜಿ ಮತ್ತು ಭೂಮಿ ಅನ್ನೋದು ಬರೀ ಚಿಕ್ಕದು ಈ ಸೃಷ್ಟಿಯಲ್ಲಿ, 3rd ಡೈಮೆನ್ಷನ್. ಬಟ್ ಈ ಹ್ಯೂಮನ್ ಬಾಡಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ಈ ಸೃಷ್ಟಿಯಲ್ಲಿ ಎಲ್ಲ ವರ್ಲ್ಡ್ಸು, ಎಲ್ಲ ಯೂನಿವರ್ಸಸ್ಸಿಂದ ಒಬ್ಬೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿ ಈ ಶರೀರ ಬಂದಿದೆ. ಕಣ್ಣೊಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ರು, ಕೂದಲು ಒಬ್ಬರು ಕಾಂಟ್ರಿಬ್ಯೂಟ್ ಮಾಡಿದ್ರು. ಒಂದು ಸತಿ ಧ್ಯಾನದಲ್ಲಿ ಕೂತ್ಕೊಂಡಿದ್ರೆ ನಮ್ಮ ಒಂದೊಂದು ಹೇರ್ ಅನ್ನೋ ಒಂದೊಂದು ಆ್ಯಂಟನ ಅಂತ ಬಂದಿದೆ. ಒಬ್ಬರು ಕೇಳಿದ್ರು, ಸರ್ ನಾನು ಬಾಲ್ಡ್ ಎದ್ದಿದೆ, ಏನು ಮಾಡೋಣ? ಅವ್ರ ಪ್ರಾಬ್ಲಮ್ ಅವ್ರದ್ದು. ಅರ್ಧ ಆ್ಯಂಟನ ಹೋಗಿದೆ ಸರ್, ಇರೋದೇ ಆ್ಯಕ್ಟಿವೇಟ್ ಇಲ್ಲ. ಸೊ ಆ ಥರ ಈ ಶರೀರ ನಿರ್ಮಾಣಕ್ಕೆ ಎಷ್ಟೋ ಲಕ್ಷಗಳು ವರ್ಷಗಳಾಗಿತ್ತು. ಈಗ 12 ಸ್ಟ್ರಾಂಡ್ DNA ಅಂತಾರೆ. 12 ಸ್ಟ್ರಾಂಡ್ಸ್ ಇದೆ. ಎಷ್ಟು ಆ್ಯಕ್ಟಿವ್ ಆಗಿದೆ? 2. ಧ್ಯಾನ ಮಾಡ್ತಾ 2 3 ಆಗುತ್ತೆ, 3 4 ಆಗುತ್ತೆ, 4 10 ಆಗುತ್ತೆ, 10 12 ಆಗುತ್ತೆ. ಈ ಒಂದು ಸೆಲ್ಫ್ ಆ್ಯಕ್ಟಿವೇಶನ್ ನಾವೇ ಮಾಡ್ಕೋಬೇಕು. ಅದಕ್ಕೆ ಮತ್ತೆ ಸ್ಪೆಷಲ್ ಆಗಿ DNA ಮೆಡಿಟೇಷನ್ ಏನಿಲ್ಲ. ಶ್ವಾಸದ ಮೇಲೆ ಗಮನ. ಯಾವುದೇ ಬುಕ್ ಓದಿ, ಯಾವುದೇ ಸೆಷನ್ಸ್ ಅಟೆಂಡ್ ಮಾಡಿ, ನೋ ಪ್ರಾಬ್ಲಮ್. ಮೆಥಡ್ ಚೇಂಜ್ ಮಾಡಬೇಡಿ. ಮೆಥಡು ಚೇಂಜೇ ಮಾಡಬೇಡಿ. 1,00,000 ಪುಸ್ತಕ ಓದಿದ್ರು ಪತ್ರಿಜಿಯವರು, ಅವ್ರ ಮೆಥಡ್ ಚೇಂಜ್ ಮಾಡಿದ್ರ? ಮೆಥಡ್ ದಯವಿಟ್ಟು ಚೇಂಜ್ ಮಾಡಬೇಡಿ. ಶಾರ್ಟ್ಕಟ್ ಅಲ್ಲ ಅದು ರಾಂಗ್ ರೂಟ್. ಮತ್ತೆ ನೀವು ಬರ್ತೀರಿ, ನಿಮ್ಮ ಎನ್ಲೈಟನ್ಮೆಂಟ್ ನೀವೇ ಡಿಲೇ ಮಾಡ್ಕೊಳ್ತೀವಿ. ಈ ಚಕ್ರಗಳನ್ನೋದು ಜಸ್ಟ್ ಹೆಸರು, ಇದೆಲ್ಲ ಎನರ್ಜಿ ಸೆಂಟರ್ಸ್. ಭೂಲೋಕ, ಎರಡನೇದು ಯಾವುದು? ಬೋರ್ಲೋಕ, ಆಮೇಲೆ ಸುವರ್ಲೋಕ, ಆಮೇಲೆ ಮಹಾಲೋಕ, ಆಮೇಲೆ ಜನಾಲೋಕ, ತಪೋಲೋಕ, ಸತ್ಯಲೋಕ. ಇದೆಯಾ? ನೋಡಿದ್ರಾ? ಕೇಳಿದ್ನಿ, ನಾನು ಹೋಗಿದ್ದೀನಿ. ಓಕೆ, 7 ಲೋಕಗಳಿದೆ ಅಲ್ವಾ? ರಿವರ್ಸ್ ಹೋಗೋಣ. ಕೆಳಗೆ ಅತಲ, ವಿತಲ, ಸುತಲ, 4th is ರಸತಾಲ, ತಲಾತಲ, ಮಹಾತಲ, ದೆನ್ ಪಾತಾಳ. ಈ ಮೇಲೆ 7 ಕೆಳಗೆ 7 ನಮ್ಮ ಕನೆಕ್ಷನ್ ಇದೆ. ನಿಮ್ಮ ಒಳಗೆಯಿಂದ ಮೇಲೆ 7 ಕೆಳಗೆ 7 ಎಲ್ಲದಕ್ಕೆ ಕನೆಕ್ಷನ್ಸ್ ಇದೆ. ನಿಮ್ಮ ಒಂದು ಯೋಚನೆ, ಥಾಟು ಸರಿ ಇಲ್ಲ ಅಂದರೆ ಥಾಟ್ ಫಾರ್ಮ್ಸ್ ಆಗುತ್ತದೆ. ಸರಿ ಇದೆ ಅಂದ್ರೂ ಥಾಟ್ ಫಾರ್ಮ್ಸ್ ಆಗುತ್ತದೆ. ಎಲ್ಲಿ ಹೋಗುತ್ತದೆ? ಥಾಟ್ಸ್ ಎಲ್ಲಿಂದ ಬರುತ್ತೆ? ಮನಸ್ಸು ಎಲ್ಲಿದೆ? ಯಾವ ಶರೀರದಲ್ಲಿ? ಆಸ್ಟ್ರಲ್ ಬಾಡಿ. ಯಾವ ಚಕ್ರ? ಮಣಿಪೂರಕ ಚಕ್ರಕ್ಕೆ ಮೇಲೆ ಕೆಳಗೆ ಏನೇನು ಲೋಕಗಳು? ಸುವರ್ಲೋಕ, ಕೆಳಗೆದು ಸುತಲ. ಅರ್ಥಾಯ್ತಾ? ಸುತಲಾಗೆ ಇದೆ ಕನೆಕ್ಷನು, ಮೇಲೆ ಸುವರ್ಲೋಕಾಗೂ ಇದೆ. ಪಾಸಿಟಿವ್ ಬಂದಿದ್ರೆ ಸುವರ್ಲೋಕಲ್ಲಿ ಫಾರ್ಮ್ ತಗೊಳ್ಳುತ್ತದೆ, ನೆಗೆಟಿವ್ ಬಂದಿದ್ರೆ ಸುತಲ ಲೋಕದಲ್ಲಿ ಫಾರ್ಮ್ ತಗೊಳ್ಳುತ್ತದೆ. ಅದಕ್ಕೆ ಪ್ಯಾರೆಂಟ್ಸ್ ಯಾರು? ನಾವೇ. ಅದು ಹುಟ್ಟಿದಾದ್ಮೇಲೆ ನಿಮ್ಮನ್ನು ಬಿಡಲ್ಲ. ಸರ್ ಒಂದೇ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಸರ್ ಮೆಡಿಟೇಷನಲ್ಲಿ. ಯಾರು ಶುರು ಮಾಡಿದರು? ಈ ಜನ್ಮದಲ್ಲಿ ನಾನು ಒಬ್ಬರಿಗೂ ಏನೂ ಮಾಡಿಲ್ಲ ಸರ್. ಹಿಂದಿನ ಜನ್ಮ ನೋಡಿದ್ರೆ ಅದು ಅಲ್ಲೇ ಇರುತ್ತೆ. ಅಂದರೆ ನಾವೇ ಅದು ಸೃಷ್ಟಿ ಮಾಡೋನ್ನೋದು ಒಪ್ಕೊಳ್ಳಲ್ಲ. ಇಡೀ ಪ್ರಪಂಚ ನೆಗೆಟಿವ್, ನಾವು ಮಾತ್ರ ಪಾಸಿಟಿವ್. ಆ ರೆಸ್ಪಾನ್ಸಿಬಿಲಿಟಿ ಯಾವಾಗ ನೀವು ಒಪ್ಕೊಳ್ತಿರೋ, ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಂತ, ಅದರಿಂದ ಹೊರಗೆ ಯಾವಾಗ ಬರೋಕ್ಕೆ ಅಂತ ನಾವು ಯೋಚನೆ ಮಾಡ್ತೀವಿ. ಇಲ್ಲಾಂದ್ರೆ ವಿ ಆಲ್ವೇಸ್ ಪಾಯಿಂಟ್, ಈ ಪ್ಲೇಸಲ್ಲಿ ಏನೋ ನೆಗೆಟಿವ್ ಇದೆ, ಅವ್ರು ಏನೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ರು, ಯಾರೋ ಏನೋ ಮಾಡ್ತಾ ಇದ್ದಾರೆ. ಯಾರೋ ಏನೇ ಮಾಡಲಿ, ನಿಮ್ಮ ವೈರ್ ಡಿಸ್ಕನೆಕ್ಟ್ ಮಾಡಿ, ಏನಾಗಲ್ಲ.
ಫೀಲಿಂಗ್ಸ್ ಎರಡನೇದು. ಡ್ರಾಮಾ ನೋಡ್ತಿರಲ್ವ, ಇದು ಯಾವ ಶರೀರದಲ್ಲಿದೆ ಅಂದರೆ ಇಂಗ್ಲೀಷಲ್ಲಿ ಎಥ್ರಿಕ್ ಬಾಡಿಯಲ್ಲಿ ಇದೆ. ಯಾವ ಚಕ್ರ? ಸ್ವಾಧಿಷ್ಠಾನ. ಸ್ವ ಇಷ್ಟ, ಇಷ್ಟಗಳೇ ಬಂದಿಲ್ಲ ಅಂದರೆ ಕಷ್ಟಗಳು. ಕೆಳಗೆ ಮೇಲೆ ಏನೇನು ಲೋಕ? ಭೂವರ್ ಲೋಕ, ವಿತಲ. ಒಬ್ಬರು ನಾಶನ ಆಗಬೇಕಂದ್ರೆ ನೀವು ಅನ್ಕೊಳ್ತೀರಿ, ಏನಾಗುತ್ತದೆ? ಸೃಷ್ಟಿ ಆಗುತ್ತದೆ. ಎಲ್ಲಿ? ವಿತಲ. ಎಲ್ಲರೂ ಚೆನ್ನಾಗಿರಬೇಕು ಅಂತ ನಿಮಗೆ ಅನಿಸುತ್ತೆ, ಅದೆಲ್ಲಿ ಒಂದು ರೂಪ ತಗೊಳ್ಳುತ್ತದೆ? ಭೂವರ್ ಲೋಕ. ಮತ್ತೆ ಅದಕ್ಕೆ ಪ್ಯಾರೆಂಟ್ಸ್ ನೀವೇ, ನಿಮ್ಮ ಹತ್ರ ಬರುತ್ತೆ, ಕನಸಲ್ಲಿ ಬರುತ್ತೆ ಹಾಯ್ ಅಂತ. ಸೊ ವಿ ಕ್ರಿಯೇಟ್ ಅವರ್ ಓನ್ ರಿಯಾಲಿಟಿ ಅಂದರೆ ಇದೆ. ಎಲ್ಲರಿಗೂ ಇದು ನನ್ನ ಕುಟುಂಬ, ನನ್ನ ಕುಟುಂಬದಲ್ಲಿ ಇವ್ರು ಧ್ಯಾನ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇಲ್ಲ, ಇವ್ರಿಗೆ ಹೇಳ್ತಾ ಇದ್ದೀನಿ. ಆ ಗೋಡೆ ಅನ್ನೋದು ಚಿಕ್ಕದಾಕಿದ್ದೀನಿ. ಇಡೀ ಪ್ರಪಂಚನೇ ನನ್ನ ಕುಟುಂಬ ಅಂತ ಅಂದ್ಕೊಂಡಿದ್ರೆ ಇವ್ರು ಹೇಳಿಲ್ಲ ಅವ್ರು ಕೇಳ್ತಾರೆ, ಅವ್ರು ಕೇಳಿಲ್ಲ ಅಂದ್ರೆ ಅವ್ರು ಕೇಳ್ತಾರೆ. ಆವಾಗ ನಿಮ್ಮ ಹಾರ್ಟ್ ಚಕ್ರ ಡೆವಲಪ್ ಆಗುತ್ತೆ. ಇದು ಯಾವ ಲೋಕ? ಮಹಾಲೋಕ. ಕೆಳಗೆದು ರಸತಾಲ. ನಾನು ನಂದು ಅಂತ ಇಟ್ಕೊಂಡಿದ್ದರೆ ರಸತಾಲ ಲೋಕಕ್ಕೆ ಹೋಗ್ತೀರಿ. ಎಲ್ಲರೂ ನಮ್ಮವರೇ ಅಂದರೆ ಮಹಾತಾಲ ಲೋಕಕ್ಕೆ ಹೋಗ್ತೀರಿ. ಈ ಭೂಮಿದಲ್ಲಿ ಮ್ಯಾಕ್ಸಿಮಮ್ ಕೆಳಗೇನೆ ಇದೆ ಕನೆಕ್ಷನ್ಸ್. ಬಿ ಗ್ರೌಂಡೆಡ್ ಅಂತಾರೆ, ಇವ್ರು ಗ್ರೌಂಡ್ ಕೆಳಗೆ ಹೋಗ್ಬಿಡ್ತಾರೆ. ಒಬ್ಬರು ಕೇಳಿದ್ರು, ಸರ್ ಭೂಮಿ ಲೆವೆಲ್ ಇದೆ ಅಲ್ವಾ, ಒಂದು ಹೋಲ್ಸ್ ಥರ ಹಾಕ್ಕೊಂಡು ಕೆಳಗೆ ಹೋಗಿ ಧ್ಯಾನ ಮಾಡ್ಬೋದಾ ಅಂತ. ಪತ್ರಿಜಿಯವರು ಬೇಡ ಅಂದರು, ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಬೇಡ ಅಂತ. ಮೇಲೆ ಮಾಡ್ಕೊಳ್ಳಿ, ಒಂದು ಪಿರಮಿಡ್ ಕಟ್ಕೊಳ್ಳಿ. ಬೆಟ್ಟದ ಮೇಲೂ ಮಾಡ್ಬೋದು. ನಾನು ಚೆನ್ನೈಯಿಂದ ಇಲ್ಲಿ ಬಂದಿದ್ದೆ. ಆವಾಗ ಫಸ್ಟ್ ಟೈಮ್ ಪತ್ರಿಜಿಯವ್ರು ಮೀಟ್ ಮಾಡಿದರೆ ಅವ್ರು ಹೇಳಿದರು, ಎನರ್ಜೀಸ್ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ ಸರ್ ಇಲ್ಲಿ ಅಂತ. ಅಲ್ಲಿ ಚೆನ್ನೈ ಸಮುದ್ರ ಅಲ್ವಾ, ಅಲ್ಲಿ ಯಾವಾಗಲೂ ಆ ಫಿಶನ್ನು ತಿನ್ನು 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 ನೆಗೆಟಿವಿಟಿ ಅನ್ನೋದು ತುಂಬ ಜಾಸ್ತಿ ಇದೆ. ಬೆಂಗಳೂರು ಅನ್ನೋದು ಬೆಟ್ಟ ಮೇಲೆ ಇದೆ, ರೈಟ್? ಸೊ ಇಲ್ಲಿ ನ್ಯಾಚುರಲ್ ಆಗಿ ಎನರ್ಜೀಸ್ ಆರ್ ಮೋರ್ ಇಯರ್ ಅಂತ. ನಾನು ಅಲ್ಲಿ 100% ಎಫರ್ಟ್ ಮಾಡಿದರೆ 1 ಸ್ಟೆಪ್ ಹೋಗುತ್ತೆ. ಇಲ್ಲಿ 1 ಸ್ಟೆಪ್ ನಾನು ಎಫರ್ಟ್ ಮಾಡಿದರೆ 100 ಸ್ಟೆಪ್ಸ್ ಹೋಗ್ತಾಯಿತ್ತು. ಅದು ಡಿಫ್ರೆನ್ಸ್. ಇಲ್ಲಿ ಬಂದು ಅಷ್ಟು ಕೆಲಸಗಳು ನನ್ನ ಹತ್ರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಮೆಡಿಟೇಷನು ಸ್ಪ್ರೆಡ್ ಆಗಿದೆ. ಆಫ್ಟರ್ ಆಂಧ್ರ ಪ್ರದೇಶ್, ಕರ್ನಾಟಕಲ್ಲೇ ಇಷ್ಟು ಧ್ಯಾನ ಹೋಗ್ತಾ ಇದೆ, ಬೇರೆ ಯಾವ ಕಡೆನೂ ಇಲ್ಲ. ಎಷ್ಟೋ ವರ್ಷಗಳು ಎಷ್ಟೋ ಜಾಗಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಆಂಧ್ರ ತೆಲಂಗಾಣ ಎಲ್ಲ ಇವಾಗ ಸ್ಪ್ಲಿಟ್ ಆಯ್ತು, ಅವಾಗೆಲ್ಲ ಒಂದೇ. ಯಾಕೆಂದರೆ ಬರೀ ಎಂಟೈರ್ ಇಂಡಿಯಾ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ವೆಜಿಟೇರಿಯನ್ ಸ್ಟೇಟ್ ಕರ್ನಾಟಕ ಆಫ್ಟರ್ ಗುಜರಾತ್. ಸೊ ಈಗ ಒಂದೊಂದು ಎನರ್ಜಿ ಸೆಂಟರ್ನು ಮೇಲೆ ಕೆಳಗೆ 2 ಕನೆಕ್ಷನ್ಸ್ ಇದೆ. ನೆಕ್ಸ್ಟ್ ಟೈಮ್ ಒಂದು ನೆಗೆಟಿವ್ ಥಾಟ್ ಬಂದಿದ್ರೆ ಒಂದ್ಸತಿ ಕೆಳಗೆ ನೋಡಿ, ಅವ್ರು ಕೇಳ್ದ ಐ ಆಮ್ ಕಮಿಂಗ್ ಅಂತಾರೆ. ಈ ಥಾಟ್ಸ್ ಏನು ಮಾಡುತ್ತದೆ ಅಂದರೆ, ಸಿಮಿಲರ್ ಥಾಟ್ಸ್ ಎಲ್ಲ ಫ್ರೆಂಡ್ಸ್ ಆಗ್ತಾರೆ. 1,000 ಜನ ಎಲ್ಲ ನೆಗೆಟಿವ್ ಇರುತ್ತಲ್ವ, ಈ ನೆಗೆಟಿವ್ ಥಾಟ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಳ್ತಾರೆ, ಅಟ್ರಾಕ್ಟ್ ಮ್ಯಾಗ್ನೆಟ್ ಥರ. ಅವರೆಲ್ಲರಿಗೂ ನೀವು ಮಮ್ಮಿ ಆಗ್ತೀರಿ. ಇದೇ ನೆಗೆಟಿವ್ ಎಫೆಕ್ಟ್ಸು. ಇದು ಪಾಸಿಟಿವ್ ಹಾಕ್ಕೊಳ್ಳಿ. ಯಾರ ಬಗ್ಗೆ ನೀವು ಯಾವುದೇ ಒಂದು ಇಟ್ಕೊಂಡಿದ್ರು ಡ್ಯಾಮೇಜ್ ನಿಮಗೆ ಗ್ಯಾರಂಟಿ. ಮೇಲೆಗೆ ಹೆಂಗೆ ಹೋಗೋದು? ಒಬ್ಬರ ಮೇಲೆ ಏನೇ ನೀವು ಇಟ್ಕೊಂಡಿದ್ರು ಇಲ್ಲಿ ನೋಡಿದ್ರೆ ಶಾಂತವಾಗಿದ್ದೀರಿ, ಅಲ್ಲಿ ನೋಡಬೇಕು, ರಿಫ್ಲೆಕ್ಟ್ ಆಗುತ್ತದೆ. ನಾನು ಅಪ್ಪ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದು ಸತಿ ಅವ್ರ ಒಳಗಿಂದ ಒಂದು ವಿಕಾರ ರೂಪ ಬಂದಿದೆ, ನಮ್ಮ ಕಸಿನ್ ರೂಪ. ಆ ರೂಪ ನೋಡಿದ್ರೆ ಡೆಫಿನೆಟ್ಲಿ ಕೆಳಗೆ ಲೋಕಲ್ ಏನದು ಬಂದಿದೆ ಮುಖ ಮೇಲೆ. ಹೇಳಿದ್ನಿ ಅವ್ರ ಬಗ್ಗೆ ಇಷ್ಟು ಯಾಕೆ ಇಟ್ಕೊಂಡಿದ್ದೆ ಅಂದರೆ ನಗ್ತಾ ಇದ್ದಾರೆ ಅವರು. ಅಂದರೆ ಒಳಗೆ ಅವ್ರು ನನ್ನನ್ನು ಮೋಸ ಮಾಡಿದ್ರು, ಮಾಡಲಿ, ಮೋಸ ಮಾಡಿದ್ರು ಕರೆಕ್ಟೇ, ಕ್ಷಮಿಸಿ. ಇಲ್ಲ ಅಂದರೆ ಒಳಗೆ ಏನಾಗ್ತಾಯಿದೆ, ಅವ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಮಾಡಿ
ಯು ಆರ್ ಕ್ರಿಯೇಟಿಂಗ್. ಯಾಕೆ? ವಿ ಆರ್ ಆಲ್ ಕ್ರಿಯೇಟರ್ಸ್. ಪ್ರತಿ ಒಬ್ಬರ ಥಾಟ್ಸ್ಗೆ ಎನರ್ಜಿ ಇದೆ. ಇನ್ನೂ ಧ್ಯಾನ ಮಾಡ್ತಾ ಇದ್ದರೆ ಇನ್ನೂ ಜಾಸ್ತಿ ಎನರ್ಜಿ ಇದೆ. ಇದೆಲ್ಲ ಮ್ಯಾನಿಫೆಸ್ಟ್ ಆಗುತ್ತದೆ. ಮ್ಯಾನಿಫೆಸ್ಟ್ ಆದರೆ ಆ ಜವಾಬ್ದಾರಿ ನಿಮ್ಮದೆ. ಈಗ ಒಬ್ಬರಿಗೂ ನೆಗೆಟಿವ್ ಥಾಟ್ಸ್ ಬರಲ್ಲ, ಬೇರೆಯೊಬ್ಬರ ಬಗ್ಗೆ ಯಾರು ಇಟ್ಕೊಳ್ಳಲ್ಲ. ವೇಸ್ಟ್ ಅದು. ಇದೆಲ್ಲ ನಿಮಗೆ ತೂಕ ಆಗುತ್ತದೆ. ಈ ಶರೀರ ಬಿಟ್ಟಿದ ಮೇಲೆ ಹಾಯಾಗಿ ಹೋಗ್ಬೇಕು, ವಿತೌಟ್ ಎನಿ ವೆಯ್ಟ್. ಯಾರ ಬಗ್ಗೆ ನೀವು ಒಳಗೆ ಇಟ್ಕೊಂಡಿದ್ರೂ, ಎಮೋಷನ್ಸ್ ಇಟ್ಕೊಂಡಿದ್ರೆ ನಿಮ್ಮ ಎಥ್ರಿಕ್ ಬಾಡಿ ಔಟು, ಮೈಂಡಲ್ಲಿ ಏನಾದ್ರು ಇಟ್ಕೊಂಡಿದ್ರೆ ನಿಮ್ಮ ಆಸ್ಟ್ರಲ್ ಬಾಡಿ ಔಟು. ಹೆಂಗೆ ಧ್ಯಾನ ಆಸ್ಟ್ರಲ್ ಬಾಡಿ ಆಸ್ಟ್ರಲ್ ಟ್ರಾವೆಲ್ ಯಾವಾಗ ನಡುತ್ತದೆ? ಬರೋ ಎನರ್ಜಿ ಎಲ್ಲ ಇದು ರಿಪೇರ್ಗೆ ಆಗುತ್ತದೆ. ಕೂತ್ಕೊಂಡಿದ್ರೆ ಬರೀ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ಅಂದರೆ ಕೆಳಗೆ ಯಾವ ಲೋಕ? 6th ಕೆಳಗೆ ಮಹಾತಲ. ನೀವು ಏನೋ ಒಂದು ಇಟ್ಕೊಂಡಿದ್ರು ಸರಿಯಾದ ಧ್ಯಾನ ಮಾಡಿಲ್ಲ ಅಂದರೆ ಇದೇ ಆಗುತ್ತದೆ. ಇವ್ರ ಬಗ್ಗೆ ಅವ್ರ ಬಗ್ಗೆ ತಲೆ ಮೇಲೆ ಇಟ್ಕೊಂಡಿದ್ರೆ ಇದೆಲ್ಲ ಹೆಂಗ್ಲೂ ಹೋಗುತ್ತೆ ಮೇಡಮ್. ಸ್ಪೇಸ್ ಇದೆ ಅಂತ ಎಲ್ಲರ ಬಗ್ಗೆ ನಾವು ಕಸ ಇಟ್ಕೊಂಡಿದ್ರೆ ಮತ್ತು ಈ ಎಕ್ಸ್ಪೀರಿಯನ್ಸಸ್ ನಾವೇ ಮಿಸ್ ಮಾಡ್ಕೊಳ್ತೀವಿ. ಈ ಮೇಲ್ ಲೋಕಗಳು ಏನೇನಿದೆಯೋ ಇವರು ನಿಮ್ಮ ಎನರ್ಜಿ ಸ್ಟೀಲ್ ಮಾಡಲ್ಲ. ಕೆಳಗಿದಾರಲ್ವಾ, ಅವ್ರಿಗೆ ನೀವೇ ಮಮ್ಮಿ, ನೀವೇ ಡ್ಯಾಡಿ, ನಿಮ್ಮ ಎನರ್ಜೀಸೇ ಫುಡ್ಡು. ಅವ್ರು ನೋಡ್ತಾ ಇರ್ತಾರೆ. ನಿಮಗೆ ಒಬ್ಬರ ಬಗ್ಗೆ ಸ್ವಲ್ಪ ಕೋಪ ಬಂದಿದ್ರೆ ಇವ್ರು ಬಂದು ಬ್ಲೋ ಮಾಡ್ತಾರೆ, ಜಾಸ್ತಿ ಟ್ರಿಗರ್ ಮಾಡ್ತಾರೆ. ಎಲ್ಲದಕ್ಕೆ ನೀವೇನು ಹೇಳ್ತೀರಿ? ಈ ಮನಸ್ಸನ್ನು ಕಂಪ್ಲೇಂಟ್ ಮಾಡ್ತಾ ಇದ್ದೀರಿ. ಅದು ಪಾಪ ಅದೇನು ಮಾಡಲ್ಲ. ಮನಸ್ಸಲ್ಲಿ 4 ಡಿಪಾರ್ಟ್ಮೆಂಟ್ಸ್ ಇದೆ: ಮನೋ, ಬುದ್ಧಿ, ಚಿತ್ತ, ಅಹಂಕಾರ. ಎಲ್ಲರನ್ನು ನೋಡಿ ಈ ಥರ ಮಾಡಬೇಕು, ಇಲ್ಲಲ್ಲ ಅವ್ರ ಹತ್ರ 2 ಕಾರ್ ಇದೆ, ಇವ್ರ ಹತ್ರ ನಮ್ಮ ಹತ್ರ 2 ಕಾರ್ ಬೇಕು, ಅವರು ಎಲ್ಲೋ ಸಾರಿ, ಇವ್ರು ನಮ್ಮದು ಎಲ್ಲೋ ಸಾರಿ ಬೇಕು, ಅವರು USA ಹೋಗಿದ್ರು ಇವ್ರು ನಾವು ಹೋಗ್ಬೇಕು. ಇದು ಮನಸ್ಸು ಮಾಡೋದೊಂದು ಹೊರಗೆಯಿಂದ ಕಂಪ್ಯಾರಿಸನ್ಸು, ಇದೆಲ್ಲ ಮನಸ್ಸು ಮಾಡುತ್ತದೆ. ಬುದ್ಧಿ ಏನು ಮಾಡುತ್ತದೆ? ಅನುಭವದಿಂದ, ಒಂದು ಪುಸ್ತಕದಿಂದ, ಜ್ಞಾನದಿಂದ ಅದು ಸ್ಟೋರ್ ಮಾಡ್ಕೊಳ್ಳುತ್ತದೆ. ಚಿತ್ತಾನು ಸ್ಟೋರೇಜ್, ಹಾರ್ಡ್ ಡಿಸ್ಕು, ಮೆಮರಿ ಚಿಪ್ ಥರ. ಅಹಂಕಾರ ಅನ್ನೋದು ಆ್ಯಕ್ಷನ್, ಕರ್ಮ. ಅಲ್ಲಿ ನೆಗೆಟಿವಿಟಿ ಎಲ್ಲಿದೆ? ಸೊ ಮನಸ್ಸು ಕಂಪ್ಲೇಂಟ್ ಮಾಡಬೇಡಿ. ಈ ಎನರ್ಜಿ ಸೆಂಟರ್ಸಿಂದ ನಾವು ಏನೇನೋ ತಗೊಳ್ತೀವಲ್ವಾ, ಅದು ಚಿತ್ತದಲ್ಲಿ ಹೋಗುತ್ತದೆ, ಸ್ಟೋರ್ ಆಗುತ್ತದೆ. ಅದು ಮನಸ್ಸು ಏನು ಮಾಡೋದು ಮನಸ್ಸು ಗೊತ್ತಿಲ್ಲ. ಅದನ್ನು ತೆಗ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದೆ ಇದೇನು ಮಾಡಬೇಕು ಅಂತ. ಮನಸ್ಸು ಥಾಟ್ಸ್ ಕ್ರಿಯೇಟ್ ಮಾಡ್ತಾ ಇದೆ. ಬಟ್ ಈ ಲೋಯರ್ ಬೀಯಿಂಗ್ಸಿಂದ ಬರುತ್ತಲ್ವಾ ಈ ನೆಗೆಟಿವ್ ಎನರ್ಜೀಸ್, ಅದಕ್ಕೆ ಮನಸ್ಸಿಗೆ ಸಂಬಂಧ ಇಲ್ಲ. ನಮ್ಮೊಳಗೆ 1% ಅನ್ನೋ ಆ 1% ಸುತ್ತಮುತ್ತ ಇರೋ ನೆಗೆಟಿವ್ಸ್ ಅಟ್ರಾಕ್ಟ್ ಆಗುತ್ತೆ, ಅದು 100% ಆಗುತ್ತೆ. ಯಾವುದೊಂದು ನೆಗೆಟಿವ್ ಬಂದಿದ್ದರೆ ವಿತಿನ್ 3 to 5 seconds ನಿಮ್ಗೆ ರಿಯಲೈಸೇಷನ್ ಬಂದಿದ್ದರೆ ಆ ಕನೆಕ್ಷನ್ ಬರಲ್ಲ. ಕಟ್ ಮಾಡ್ಬೋದು. ನಿಮ್ಮ ಅವೇರ್ನೆಸ್ಸೇ ನಿಮ್ಮ ಸೊಲ್ಯೂಷನ್. ಇದು ಬೇಡ ಅಂದರೆ ಕಟ್ ಆಗುತ್ತೆ. ಎಷ್ಟು ಸೆಕೆಂಡ್ಸು? 3 to 5 seconds. ನಾವು 1 day ಆದಮೇಲೆ ರಿಯಲೈಸ್ ಆಗ್ತೀವಿ ಏನಾಗುತ್ತದೆ. ಅದರ ಮುಂಚೆ ಎಲ್ಲ ಡ್ಯಾಮೇಜು ಕಂಪ್ಲೀಟ್ ಡ್ಯಾಮೇಜ್ ಆಗಿತ್ತು. ಮತ್ತೆ ಹಿಂದಿಗೆ ಹೋಗುತ್ತೆ ನೀವು, ಮತ್ತೆ ಶುರು ಮಾಡಿ, ಮತ್ತೆ ಕ್ಲೆನ್ಸ್ ಮಾಡಿ, ಫಿಲ್ ಮಾಡೋದು ಕೊಡೋದು. ಈಗ ಅಕ್ಸೆಪ್ಟೆನ್ಸ್ ಅನ್ನೋದು ಕಾನ್ಸೆಪ್ಟ್ ಗೊತ್ತು. ಸಿಚುವೇಶನ್ ಬಂದಿದ್ರೆ ಅಕ್ಸೆಪ್ಟ್ ಆಗುತ್ತಾ? ಏನಾಗುತ್ತೆ, ಫಸ್ಟ್ ಅಕ್ಸೆಪ್ಟ್ ಮಾಡೋಕ್ಕೆ 1 day ಆಗುತ್ತದೆ. ನೀವು ಧ್ಯಾನ ಮಾಡ್ತಾ ಅದು 12 hours, 10 hours, 5 hours, 1 hour, ಆ ಟೈಮ್ ಕಡಿಮೆ ಆಗ್ತಾ ಬರುತ್ತೆ. ಅದನ್ನು ನೋಡ್ತಾ ಇರ್ಬೇಕು ನೀವು. ಅವೇರ್ನೆಸ್ ಅನ್ನೋದು ಹೈಯೆಸ್ಟ್. ಎಷ್ಟೇ ನಿಮ್ಗೆ ಗೊತ್ತಾಗಲಿ, ಈಗ ಎಲ್ಲ ಓದಿದ್ದೀನಿ, ಎಕ್ಸಾಮಲ್ಲಿ ಎಲ್ಲ ಮರ್ತೋಗಿದ್ದೀನಿ ಅಂತ ಮಕ್ಕಳು ಹೇಳ್ತಾರಲ್ವ, ಆ ಥರ ಎಲ್ಲ ಗೊತ್ತು ಸರ್, ಎಲ್ಲ ವೀಡಿಯೋಸು ಗಂಟೆ ಕೂತ್ಕೊಂಡು ಯೂಟ್ಯೂಬ್ ನೋಡೋದು, ಪುಸ್ತಕ ಎಲ್ಲ ಓದಿದ್ರಿ. ಸಿಚುವೇಶನ್ ಬಂದಿದ್ರೆ ಏನಾಯಿತು? ಪೆನ್ನು ಹೋಗ್ತಾ ಇಲ್ಲ, ಎಲ್ಲ ಮರ್ತೋಗಿದೆ, 0. ಆ ಟೈಮಲ್ಲಿ ಬರಬೇಕು, ಅದೇ ಅವೇರ್ನೆಸ್ಸು. ಅದಕ್ಕೆ ನಾನು ಏನು ಹೇಳಿದ್ದೆ ಅಂದರೆ, ಒಂದೇ ಒಂದು ಟಾಪಿಕ್ ತಗೊಳ್ಳಿ, ಒಂದು 41 days ಮಂಡಲ, ಅದನ್ನು ಬಿಟ್ಟು ಬೇರೆ ಯಾವುದೂ ಬೇಡ ನನಗೆ, ಅದೊಂದು ಫೋಕಸ್ ಮಾಡಿ. ಆ ದೃಷ್ಟಿಯಿಂದ ಪ್ರಪಂಚವನ್ನು ನೋಡಿ. ಮೌನ ಅಂತಾರೋ,
ಬಾಯಿ ಮುಚ್ಕೊತಾರೆ, ಫೋನ್ ನೋಡ್ತಾ ಇರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ, ಇಲ್ಲಿ ಮೋಟ್ರ್ ಓಡ್ತಾ ಇರ್ತದೆ. ಅದು ಮೌನ ಅಲ್ಲ, ಬಹಿರ್ಮೌನ ಅಂತರ್ಮೌನ. ಥಾಟ್ಸ್ನೂ ಇರಬಾರ್ದು, ಇಲ್ಲಿನೂ ಮಾತಾಡಬಾರ್ದು, ಅದು ಕರೆಕ್ಟ್ ಮೌನ. ಮನಸ್ಸು ಮೌನ ಆಗಬೇಕು. ಫಸ್ಟ್ ಇದು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ರೆ ಅದನ್ನು ಕಮ್ಮಿ ಆಗುತ್ತೆ. ನನ್ನ ತಲೆಯಲ್ಲಿ ಏನೂ ಆಗಲ್ಲ ಮೇಡಮ್, ಕ್ಲೀನ್ ಸ್ಲೇಟ್ ಇರುತ್ತೆ. ಅಭ್ಯಾಸ. ಈ ಒಂದೊಂದು ಟಾಪಿಕ್ ನೀವು ಯಾವಾಗ ರಿಸರ್ಚ್ ಮಾಡ್ತೀರೋ ಇದೆಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಒಂದು ಪಾಯಿಂಟ್ ರಿಯಲೈಸೇಷನ್ ಬಂದಿದ್ದರೆ ಎಷ್ಟೋ ಕ್ಲೀನ್ಸ್ ಆಗಿಬಿಡುತ್ತೆ. ಈಗ